ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಈಗ ಎದುರಾಗ್ತಾ ಇದೆ. ಹೇಗಾದರೂ ಮಾಡಿ CM ಕುರ್ಚಿಯನ್ನು ಉಳಿಸಿಕೊಳ್ಳಲೇಬೇಕು ಅಂತ ಶತಾಯುಗತಾಯು ಹೋರಾಟ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ ಅವರಿಗೆ ಈಗ ಇರುವಂತಹ ಒಂದೇ ಒಂದು ಹೋಪ್ ಏನು ಅಂದರೆ ಜಸ್ಟಿಸ್ ನಾಗಪ್ರಸನ್ನ ಅವರು. ಜಸ್ಟಿಸ್ ನಾಗಪ್ರಸನ್ನ ಅವರು ಕೇಳಿರುವಂತಹ ಒಂದೇ ಒಂದು ಪ್ರಶ್ನೆ, ಇಡೀ ಈ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಏನು ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದನ್ನು ಪ್ರೂವ್ ಮಾಡೋದಕ್ಕೆ ಯಾವ ವಕೀಲರಿಗೂ ಕೂಡ ಸಾಧ್ಯ ಆಗಿಲ್ಲ. ಅದರ ಜೊತೆಗೆ ಮೊನ್ನೆ ರಾಜ್ಯದ ವಕೀಲರಾಗಿರುವಂತಹ, ರಾಜ್ಯ ಸರ್ಕಾರದ ವಕೀಲರಾಗಿರುವಂತಹ AG ಶಶಿಕಿರಣ್ ಶೆಟ್ಟಿಯವರು ಮಾಡಿರುವಂತಹ ವಾದದಿಂದಾಗಿ ಹೇಗೋ ಜಸ್ಟಿಸ್ ನಾಗಪ್ರಸನ್ನ ಅವರು ಕನ್ವಿನ್ಸ್ ಆಗಿರುವ ತರಹ ಕಾಣಿಸ್ತಾ ಇದ್ದಾರೆ. ಅದರ ಜೊತೆಗೆ 12ನೇ ತಾರೀಕು ಅಭಿಷೇಕ್ ಮನು ಸಿಂಘ್ವಿ ಅವರು, ಸಿದ್ದರಾಮಯ್ಯ ಪರವಾಗಿರುವಂತಹ ವಕೀಲರು ಕೂಡ ಪ್ರಬಲವಾದಂತಹ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರಿಗೆ ED ಈಗ ನೋಟಿಸ್ ಕೊಡೋದಕ್ಕೆ ಮುಂದಾಗಿದೆ. ಜಾರಿ ನಿರ್ದೇಶನಾಲಯ ಈಗ ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಆಗಿರೋದ್ರಿಂದ ಸಿದ್ದರಾಮಯ್ಯ ಅವರಿಗೆ ಮೂಡಾ ಹಗರಣದಿಂದ ತಪ್ಪಿಸಿಕೊಂಡರೂ ಕೂಡ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಹಾಗಾದರೆ ಗೆಳೆಯರೆ, ED ಸಿದ್ದರಾಮಯ್ಯ ಅವರಿಗೆ ಯಾಕೆ ನೋಟಿಸ್ ಕೊಡೋದಕ್ಕೆ ಮುಂದಾಗಿದೆ, ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಗೆಳೆಯರೆ, ED ಈಗ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಡೋದಕ್ಕೆ ಮುಂದಾಗಿದೆ. ಅದು ಕೂಡ ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣದ ಬಗ್ಗೆ. ಬಹುಕೋಟಿ ಹಗರಣ ಆಗಿರುವಂತಹ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಈಗಾಗಲೇ ಸಚಿವ ನಾಗೇಂದ್ರ ಅವರ ತಲೆದಂಡ ಆಗಿದೆ. ಅದರಲ್ಲೂ ಕೂಡ ಈಗ ಸಿದ್ದರಾಮಯ್ಯ ಅವರ ತಲೆದಂಡ ಆಗಲೇಬೇಕು ಅಂತ ಪಟ್ಟು ಹಿಡಿದಿರುವಂತಹ ವಿಪಕ್ಷಗಳಿಗೆ ಈಗ ದೊಡ್ಡದಾಗಿರುವಂತಹ ಅಸ್ತ್ರ ಸಿಕ್ಕಿದೆ. ಹಾಗಾದರೆ ಗೆಳೆಯರೆ, EDಯಲ್ಲಿ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಯಾಕೆ ಕೊಡಬೇಕು? ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಏನಾದರೂ ಇದೆಯಾ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ಯಾವಾಗ ಈ ಒಂದು ಹಗರಣ ಬೆಳಕಿಗೆ ಬಂತೋ ಆಗ ಸಿದ್ದರಾಮಯ್ಯ ಅವರು ಸದನದಲ್ಲಿಯೇ ಗುಡುಗಿದ್ರು. ಏನು ಅಂತ ಗುಡುಗಿದ್ರು? ಇದರಲ್ಲಿ ಅಧಿಕಾರಿಗಳ ಕೈವಾಡ ಇದೆ ಹೊರತು ಸರ್ಕಾರದ ಮತ್ತು ಸಚಿವರ ಯಾವುದೇ ರೀತಿಯಾಗಿರುವಂತಹ ಕೈವಾಡ ಇಲ್ಲ ಅಂತ ಗುಡುಗಿದ್ರು. ಆದರೆ ಅದೇ ಸಿದ್ದರಾಮಯ್ಯ ಅವರು ಸಚಿವ ನಾಗೇಂದ್ರ ಅವರಿಂದ ರಾಜೀನಾಮೆಯನ್ನು ಕೂಡ ಪಡೆದ್ರು. ಸಚಿವ ನಾಗೇಂದ್ರ ಈಗ ED ವಶದಲ್ಲಿದ್ದಾರೆ. ಅದರ ಜೊತೆಗೆ ಇಡೀ ಈ ಒಂದು ಹಗರಣದ ಕಿಂಗ್ ಪಿನ್ ಆಗಿರುವಂತಹ ಸತ್ಯನಾರಾಯಣ ವರ್ಮಾ ಅವರನ್ನು ಬಾಡಿ ನೋಟಿಸ್ ಕೊಡಿ ಅಂತ ಕೋರ್ಟ್ ಕೊಟ್ಟರೂ ಕೂಡ EDಗೆ ಇದುವರೆಗೂ ಕೂಡ SIT ಅವರ ವಶಕ್ಕೆ ಕೊಟ್ಟಿಲ್ಲ. ಇದರ ಬೆನ್ನಲ್ಲೇ ಈಗ ಈ ಒಂದು ಕೇಸ್ 90 ದಿನಗಳ ದಾಟಿದ ನಂತರ ಈಗ ED ಕೋರ್ಟ್ಗೆ ಹೊಸದಾಗಿರುವಂತಹ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದೆ. ಈ ಚಾರ್ಜ್ ಶೀಟ್ನಲ್ಲಿ ಬಹಳ ದೊಡ್ಡ ಅಂಶಗಳು ಪತ್ತೆಯಾಗಿದೆ. ಗೆಳೆಯರೆ, ಈ ಹಿಂದೆ SIT ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿತ್ತು. ಆ ಒಂದು ಚಾರ್ಜ್ ಶೀಟ್ನಲ್ಲಿ ಬಸವನಗೌಡ ದದ್ದಲ್ ಅವರ ಹೆಸರು ಕೂಡ ಇರಲಿಲ್ಲ. ಅದರ ಜೊತೆಗೆ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಅಧಿಕಾರಿ ಡೆತ್ ನೋಟ್ನಲ್ಲಿ ನಾಗೇಂದ್ರ ಅವರ ಹೆಸರನ್ನು ಕೂಡ ಬರೆದಿದ್ರು. ಆದರೆ ನಾಗೇಂದ್ರ ಅವರ ಹೆಸರು ಕೂಡ ಚಾರ್ಜ್ ಶೀಟ್ನಲ್ಲಿ ಇರಲಿಲ್ಲ. ಹಾಗಾಗಿ ಆಗ ಎಲ್ಲ ಕಡೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. SIT ಅಂದರೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅನ್ನುವಂತಹ ಮಟ್ಟದಲ್ಲಿ ಆ ಒಂದು ದೊಡ್ಡ ಮಟ್ಟದಲ್ಲಿ ಆ ಒಂದು ವಿಚಾರ ಚರ್ಚೆ ಆಯಿತು. ಆನಂತರ ಯಾವಾಗ ಯೂನಿಯನ್ ಬ್ಯಾಂಕ್ನಲ್ಲಿ 50 ಕೋಟಿಗೂ ಹೆಚ್ಚು ಹಗರಣ ಆಗಿದೆ ಅಂತ ಗೊತ್ತಾಯಿತು, ಆಗ ಆಟೋಮೆಟಿಕಲಿ RBI ರೂಲ್ಸ್ನ ಪ್ರಕಾರ ED ಈ ಪ್ರಕರಣಕ್ಕೆ ಎಂಟ್ರಿ ಆಯಿತು. ಒಂದೊಂದೇ ದಾಖಲೆಗಳನ್ನು ED ತೆಗೆಯೋದಕ್ಕೆ ಮುಂದಾಯಿತು. ಒಂದೊಂದು ಸಾಕ್ಷಿಗಳನ್ನು ತೆಗೆಯೋದಕ್ಕೆ ED ಮುಂದಾಯಿತು. ಅದರ ಬೆನ್ನಲ್ಲೇ ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟ್ನಲ್ಲಿ ನೇರವಾಗಿ ಉಲ್ಲೇಖ ಮಾಡಿರೋದು ಏನು ಅಂದರೆ, ಈ ಒಂದು ಪ್ರಕರಣದ ಮೇನ್ ಕಿಂಗ್ ಪಿನ್ ಸಚಿವ ನಾಗೇಂದ್ರ ಅವರು. 187 ಕೋಟಿ ಹಗರಣ ಏನಾಗಿದೆಯಲ್ಲ, ಇದರ ಕಂಪ್ಲೀಟ್ ಒಂದು ಕಿಂಗ್ ಪಿನ್ ನಾಗೇಂದ್ರ ಅವರು. ನಾಗೇಂದ್ರ ಅವರೇ ಸ್ವತಃ ಸತ್ಯನಾರಾಯಣ ವರ್ಮಾ ಅವರನ್ನು ಈಗ ಭೇಟಿಯಾಗಿದ್ದರು. ಸತ್ಯನಾರಾಯಣ ವರ್ಮಾ ಅವರ ಹೆಸರಿನಲ್ಲಿರುವಂತಹ ಬೇನಾಮಿ ಕಂಪನಿಗಳಿಗೆ ನಾಗೇಂದ್ರ ಅವರ ಮೌಖಿಕ ಆದೇಶದಂತೆ ಹಣ ವರ್ಗಾವಣೆ ಆಗಿತ್ತು ಅನ್ನೋದು ಕೂಡ ಗೊತ್ತಾಗಿದೆ. ಅದರ ಜೊತೆಗೆ ಒಂದಷ್ಟು ದಾಖಲೆಗಳನ್ನು ED ಈಗ ಬಿಡುಗಡೆ ಮಾಡಿದೆ. ಅದರ ಜೊತೆಗೆ ಚಾರ್ಜ್ ಶೀಟ್ನಲ್ಲಿ ಬಸವನಗೌಡ ದದ್ದಲ್ ಅವರ ಹೆಸರನ್ನು ಕೂಡ ಮೆನ್ಷನ್ ಮಾಡಿದೆ. ಈಗ ED ಕೇಳ್ತಾ ಇರೋದು ಏನು ಅಂದರೆ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ED ಈಗ
CM ಸಿದ್ದರಾಮಯ್ಯ ಅವರನ್ನು ಕೂಡ ನಾವು ಎನ್ಕ್ವೈರಿ ಮಾಡಲೇಬೇಕು, CM ಸಿದ್ದರಾಮಯ್ಯ ಅವರಿಗೆ ನಾವು ನೋಟಿಸ್ ಕೊಡಬೇಕು ಅನ್ನುವಂತಹ ಪರ್ಮಿಷನ್ನ ಕೇಳಿದೆ. ಒಂದು ಕಡೆ ಮೂಡಾ ಹಗರಣದ ಸಂಕಷ್ಟದಲ್ಲಿರುವಂತಹ ಸಿದ್ದರಾಮಯ್ಯ ಅವರಿಗೆ ಈಗ ED ಬಿಗ್ ಶಾಕ್ ಕೊಟ್ಟಿದೆ. ಗೆಳೆಯರೆ, ಸಿದ್ದರಾಮಯ್ಯ ಅವರಿಗೆ ED ಯಾಕೆ ನೋಟಿಸ್ ಕೊಡಬೇಕು ಅಂದರೆ, ಈ ಒಂದು ವಾಲ್ಮೀಕಿ ನಿಗಮ ಮಂಡಳಿ ಏನಿದೆಯಲ್ಲ, ಇದು ಬರೋದು ಹಣಕಾಸು ಇಲಾಖೆಯ ಅಂಡರ್ನಲ್ಲಿ. ಹಣಕಾಸು ಇಲಾಖೆ ಈಗ ಯಾರ ಹತ್ತಿರ ಇದೆ? CM ಸಿದ್ದರಾಮಯ್ಯ ಅವರ ಕೈಯಲ್ಲಿ ಹಣಕಾಸು ಇಲಾಖೆ ಇದೆ. CM ಸಿದ್ದರಾಮಯ್ಯ ಅವರ ಒಂದು ಅಣತಿಗೂ ಮೀರಿ ಅಥವಾ CM ಸಿದ್ದರಾಮಯ್ಯ ಅವರ ಗಮನಕ್ಕೂ ಬರದೇ ಇರೋ ಹಾಗೆ 187 ಕೋಟಿ ಹಗರಣ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಇದರಲ್ಲಿ ಸಿದ್ದರಾಮಯ್ಯ ಅವರ ಇನ್ವಾಲ್ವ್ಮೆಂಟ್ ಕೂಡ ಇದೆ ಅನ್ನೋದು ಈಗ ED ಮಾಡ್ತಾ ಇರುವಂತಹ ಪ್ರಬಲವಾದ. ಹಾಗಾಗಿ ಇವತ್ತು ಕೋರ್ಟ್ನಲ್ಲಿ ED ಸಿದ್ದರಾಮಯ್ಯ ಅವರಿಗೆ ನಾವು ನೋಟಿಸನ್ನು ಜಾರಿ ಮಾಡಬೇಕು, ನೋಟಿಸನ್ನು ಜಾರಿ ಮಾಡೋದಕ್ಕೆ ನೀವು ಪರ್ಮಿಷನನ್ನು ಕೊಡಿ ಅಂತ ಈಗ ED ಕೋರ್ಟ್ ಮೊರೆ ಹೋಗಿದೆ. ಗೆಳೆಯರೆ ಏನು ಅಂದರೆ, ಈ ವಾಲ್ಮೀಕಿ ನಿಗಮ ಮಂಡಳಿ ಹಗರಣ ಏನಿದೆಯಲ್ಲ, ಇದು ಸಣ್ಣ ಹಗರಣವಂತೂ ಅಲ್ವೇ ಅಲ್ಲ. ಯಾಕೆಂದರೆ ವಾಲ್ಮೀಕಿ ನಿಗಮ ಮಂಡಳಿಯ ಈ ದುಡ್ಡು ಏನಿದೆಯಲ್ಲ, ದಲಿತರಿಗೆ ಮೀಸಲಾಗಿರುವಂತಹ ಈ ದುಡ್ಡು ಚುನಾವಣೆಗೆ ಹೋಗಿದೆ. ಬೆಂಗಳೂರು ಮತ್ತು ಬಳ್ಳಾರಿ ಮತ್ತು ತೆಲಂಗಾಣದ ಚುನಾವಣೆಗೆ ಈ ಹಣ ಹೋಗಿದೆ. ಈಗಾಗಲೇ ED ಅಧಿಕೃತ ದಾಖಲೆಗಳ ಮೂಲಕ ಈಗ ಕೋರ್ಟ್ಗೆ ಸಬ್ಮಿಟ್ ಮಾಡಿದೆ. ತೆಲಂಗಾಣದಲ್ಲಿ ಮದ್ಯ ಖರೀದಿಗಾಗಿ ಈ ಹಣ ಹೋಗಿದೆ. ಅದರ ಜೊತೆಗೆ ಬೆಂಗಳೂರು ಚುನಾವಣೆಗೆ ಈಗಾಗಲೇ ಕೋಟಿಗಟ್ಟಲೆ ಖರ್ಚು ಮಾಡಿರುವಂತಹ ಹಣ ಏನಿದೆಯಲ್ಲ, ಅದು ಕೂಡ ಈ ಒಂದು ವಾಲ್ಮೀಕಿ ನಿಗಮ ಮಂಡಳಿಗೆ ಮೀಸಲಿಟ್ಟ ಹಣದಿಂದ ಅಂತ. ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಇವರು ಮಾಡಿರುವಂತಹ ಈ ಘನಂದಾರಿ ಕೆಲಸ ಈಗ ಎಲ್ಲರಿಗೂ ಕೂಡ ಬಾಯಿಗೆ ಬಂದಂತಾಗಿದೆ. ಎಲ್ಲರಿಗೂ ಕೂಡ ಈಗ ಇದೊಂದು ದೊಡ್ಡ ಕುಣಿಕೆ ಆಗೋದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಂಶಯ ಇಲ್ಲ. ಅದರಲ್ಲೂ ಕೂಡ CM ಸಿದ್ದರಾಮಯ್ಯ ಅವರಿಗೆ ಈ ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣ ಏನಿದೆಯಲ್ಲ, ನೇರವಾಗಿ ಅವರ ಕುತ್ತಿಗೆಗೆ ಬರುತ್ತೆ. ಯಾಕೆಂದರೆ ED ಈಗ ಆಗಲೇ ನೋಟಿಸ್ ಕೊಡೋದಕ್ಕೆ ಮುಂದಾಗಿದೆ. ED ಸಿದ್ದರಾಮಯ್ಯ ಅವರಿಗೆ ನೋಟಿಸನ್ನು ಕೊಟ್ಟು ಅವರನ್ನು ವಿಚಾರಣೆಗೆ ಕರೆಯೋದಕ್ಕೆ ಮುಂದಾಗಿದೆ. ಯಾಕೆ ಅಂದರೆ ಈಗಾಗಲೇ ನಿಮಗೆ ಹೇಳಿದ್ದು, ಹಣಕಾಸು ಇಲಾಖೆ ಬರೋದು ಸಿದ್ದರಾಮಯ್ಯ ಅವರ ಕೈಯಲ್ಲಿ. ಸಿದ್ದರಾಮಯ್ಯ ಅವರಿಗೆ ಅರಿವಿಲ್ಲದೆ 187 ಕೋಟಿ ಅಕ್ರಮ ಹಣ ಹೇಗೆ ವರ್ಗಾವಣೆ ಆಗತ್ತೆ? ಆದರೆ ನೀವು ಹೇಳ್ತಾ ಇರೋದು ಸಿದ್ದರಾಮಯ್ಯ ಅವರು ವಿಧಾನಸಭೆಯಲ್ಲೂ ಕೂಡ ಗುಡುಗಿದ್ರು, ಇದೆಲ್ಲವೂ ಕೂಡ ಅಧಿಕಾರಿಗಳು ಮಾಡಿರೋದು ಅಂತ. ಅಧಿಕಾರಿಗಳು ಮಾಡಿರೋದಾದರೆ ಇದು ನಿಮ್ಮ ಗಮನಕ್ಕೆ ಯಾಕೆ ಬಂದಿಲ್ಲ ಅನ್ನುವಂತಹ ಪ್ರಶ್ನೆ ಈಗ ED ಇಟ್ಟಿದೆ. ಅದರ ಜೊತೆಗೆ ಗೆಳೆಯರೆ, ಇನ್ನೊಂದು ಪ್ರಮುಖ ವಿಚಾರ ಏನು ಅಂದರೆ, ಹಣಕಾಸು ಇಲಾಖೆಯಲ್ಲಿ ಎಲ್ಲವೂ ಕೂಡ CM ಸಿದ್ದರಾಮಯ್ಯ ಅವರ ಅನುಮೋದನೆಯಲ್ಲಿಯೇ ಆಗಬೇಕು. ಆದರೆ SIT ಮಾಡಿರುವಂತಹ ತನಿಖೆಯಲ್ಲಿ ಸಚಿವ ನಾಗೇಂದ್ರ ಅವರ ಹೆಸರಿಲ್ಲ, ಬಸವನಗೌಡ ದದ್ದಲ್ ಅವರ ಹೆಸರಿಲ್ಲ. ಇನ್ನು ED ಬಸವನಗೌಡ ದದ್ದಲ್ ಅವರನ್ನು ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅವರು SITಗೆ ಹೋಗಿ ಹೇಗಾದರೂ ಮಾಡಿ ನನ್ನ ಅರೆಸ್ಟ್ ಮಾಡಿ ಅಂತ ಕೇಳಿದ್ರು. ಅಂದರೆ SIT ಇರೋದು ಈ ಕಳ್ಳರನ್ನು ಬಚಾವ್ ಮಾಡೋದಕ್ಕ ಅಥವಾ ಕಳ್ಳರನ್ನು ಹಿಡಿಯೋದಕ್ಕ ಅನ್ನುವಂತಹ ಪ್ರಶ್ನೆಯೂ ಕೂಡ ಎದ್ದು ಬಂತು. ಇದೆಲ್ಲದರ ನಡುವೆ ಈಗ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಡೋದಕ್ಕೆ ED ಮುಂದಾಗಿರೋದು ಕರ್ನಾಟಕದಲ್ಲಿ ದೊಡ್ಡ ಬೆಳವಣಿಗೆ ಆಗೋದಂತೂ ನಿಶ್ಚಿತ. ಈಗಾಗಲೇ ಮೂಡಾ ಹಗರಣ ಒಂದು ಹಂತಕ್ಕೆ ಬಂದು ನಿಂತಿದೆ. ಹೆಚ್ಚು ಕಡಿಮೆ 12ನೇ ತಾರೀಕು ವಾದ ಪ್ರತಿವಾದ ಎಲ್ಲವೂ ಕೂಡ ಮುಗಿದು ಹೋಗುತ್ತೆ. ಆ ನಂತರ ಒಂದು 2-3 ದಿನ ಜಡ್ಜ್ಮೆಂಟನ್ನು ಜಡ್ಜ್ ಕಾದಿರಿಸಬಹುದು. ಆದರೆ ಈಗ ED ಕೊಟ್ಟಿರುವಂತಹ ನೋಟಿಸ್ ಇದೆಯಲ್ಲ, ಸಿದ್ದರಾಮಯ್ಯ ಅವರು ಈಗ ED ವಿಚಾರಣೆಗೆ ಹಾಜರಾಗಲೇಬೇಕು ಅನ್ನುವಂತಹ ಪರಿಸ್ಥಿತಿಗೆ ಈಗ ಮುಂದಾಗುವಂತಹ ಸ್ಥಿತಿ ಬಂದಿದೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರಿಗೆ ಒಂದಿಲ್ಲ ಒಂದು ಕಂಟಕ ಅವರ ಪಕ್ಷದವರಿಂದಲೇ ಆಗ್ತಾ ಇರೋದಂತೂ ನಿಜ. ಈಗ ಆಗಿರುವಂತಹ ಬೆಳವಣಿಗೆ ಕರ್ನಾಟಕದಲ್ಲಿ ದೊಡ್ಡ ಸಂಚಲನವನ್ನು ಉಂಟು ಮಾಡ್ತಾ ಇದೆ. 187 ಕೋಟಿ ದಲಿತರ ಹಣವನ್ನು ತಿಂದು ತೇಗಿರುವಂತಹ ಈ ಅಧಿಕಾರಿಗಳಾಗಿರ್ಬೋದು, ಸಚಿವರಾಗಿರ್ಬೋದು ಅಥವಾ ವಾಲ್ಮೀಕಿ ನಿಗಮ ಮಂಡಳಿಯ ಅಧ್ಯಕ್ಷರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.